ಎಲ್ರಿಗೂ ನಮಸ್ತೆ. ಎಲ್ಲರೂ ತುಂಬ ಜನ ಕೇಳ್ತಾನೆ ಇದ್ರಿ, ದಾಸವಾಳ ಜ್ಯೂಸ್ ಮಾಡೋದು ಹೇಗೆ ಅಕ್ಕ ಅಂತ ಯಾವಾಗಲೂ ಕಮೆಂಟ್ ಮಾಡ್ತಾನೆ ಇದ್ರಿ. ಸೊ ನನಗೆ ಫ್ರೀ ಸಿಕ್ಕಿರಲಿಲ್ಲ, ಇವತ್ತು ಫ್ರೀ ಮಾಡಿಕೊಂಡು ವಿಡಿಯೋ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಮ್ಮ ಅಂಗಡಿಯಿಂದನೇ ತುಂಬ ದಾಸವಾಳ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಜಾಸ್ತಿ ಹೂ ಬಿಟ್ಬಿಟ್ಟಾಗ ನಾನು ಏನು ಮಾಡೋದು ಅಂತ ಐಡಿಯಾ ಮಾಡಿ ಯಾವಾಗಾದರೂ ದೋಸೆ ಹಿಟ್ಟಿಗೆ ಆಡಿಸಿದಾಗ ಅದ್ರ ಜೊತೆಗೆ ಇದನ್ನು ರುಬ್ಬಾಗ್ತಿದೆ. ತುಂಬ ಚೆನ್ನಾಗಿ ಬರ್ತಾಯಿತ್ತು, ತುಂಬ ಒಳ್ಳೆಯದು ಅಂತ ನನಗೆ ಗೊತ್ತಿತ್ತಿದ್ದು. ಸೊ ಇನ್ನೂ ಜಾಸ್ತಿ ಹೂ ಬಿಡ್ತಾಯಿತ್ತು, ದೇವ್ರ ಫೋಟೋಗೆ ಎಷ್ಟು ಅಂತ ಮುಡ್ಸೋಕ್ಕಾಗತ್ತೆ, ಇನ್ನೂ ಅಷ್ಟು ಹೂಗಳಿರ್ತಿತ್ತು. ಸೊ ಯಾಕೆ ಇದನ್ನು ದಾಸವಾಳ ಜ್ಯೂಸ್ ಮಾಡಬಹುದು ಅಂತ ಯೋಚನೆ ಮಾಡಿ ಈ ದಾಸವಾಳ ಜ್ಯೂಸ್ ಮಾಡೇ ಬಿಡೋಣ, ಏನಾಗುತ್ತೆ ನೋಡೋಣ ಅಂತ ಹೇಳಿ ಜ್ಯೂಸ್ ಮಾಡೋದು ಐಡಿಯಾ ಬಂತು. ನೋಡಿ, ನಾವು ಪಾಪ ಗಿಡಗಳಿಗೆ ಕೇವಲ ನೀರು ಮಾತ್ರ ಹಾಕ್ತೀವಿ, ಆದರೆ ಎಷ್ಟು ಹೂಗಳನ್ನ ಕೊಡುತ್ತೆ ಅಲ್ವಾ. ನಿಜಕ್ಕೂ ಭೂಮಿ ತಾಯಿಗೆ ಯಾವತ್ತೂ ನಾವು ಚಿರಋಣಿಯಾಗಿರಬೇಕು. ಅದು ಯಾವತ್ತೂ ನಮಗೆ ಮೋಸ ಮಾಡೋದಿಲ್ಲ. ಆ ತಾಯಿ ಇಲ್ಲ ಅಂತಂದರೆ ನಾವು ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವಳನ್ನ ತಾಯಿ ಅಂತ ಅನ್ನೋದು. ಸೊ ದಾಸವಾಳ ಜ್ಯೂಸ್ಗೆ ಯಾವಾಗ್ಲೂ 1 ರೌಂಡ್ ಇರೋ ದಾಸವಾಳಗಳನ್ನ ಹಾಕಿದ್ರೆ ತುಂಬ ಒಳ್ಳೆಯದು. ಜಾಸ್ತಿ ಗುಪ್ಪುಗೆ ಬೆಳೀತದಲ್ಲ ದಾಸವಾಳ ಹೂಗಳು, ಅದನ್ನು ಹಾಕೋದ್ರಿಂದ ಸ್ವಲ್ಪ ನೋಪ್ಳೆ ಥರ ಬಂದ್ಬಿಡುತ್ತೆ, ಕೈ ಬಂದ್ಬಿಡುತ್ತೆ. ಸೊ ಹೂವನ್ನ ಕಿತ್ಕೊಂಡು ಬಂದಮೇಲೆ ಈ ಥರ ಮೇಲ್ಗಡೆ ಅದರದ್ದು ಡಿಸೈನ್ ಇರುತ್ತಲ್ಲ, ಅದನ್ನು ಮತ್ತು ತೊಟ್ಟನ್ನ ಎರಡನ್ನೂ ಕಟ್ ಮಾಡಿಕೊಂಡು ಕಿತ್ತಾಕಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ನೀಟಾಗಿ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಸುಮಾರು ಟೈಮೇ ಹಿಡಿಯುತ್ತೆ. ಯಾಕಂದರೆ ನೀಟಾಗಿ ಅದು ಕೆಲವೊಂದು ಹುಳಗಳಿರುತ್ತೆ, ಅದೆಲ್ಲ ನೋಡಿ ನಾವು ನೀಟಾಗಿ ಸೋಸ್ಕೋಬೇಕು. ನೀಟಾಗಿ ಸೊಪ್ಪು ಸೋಸಲ್ವಾ, ಆ ಥರ ನೀಟಾಗಿ ಹೂಗಳೆಲ್ಲನೂ ನೀಟಾಗಿ ಕಿತ್ಕೊಂಡು ರೆಡಿ ಮಾಡಿ. ಹೂಗಳೆಲ್ಲನೂ ನೀಟಾಗಿ ಸೋಸ್ಕೊಂಡಾದ್ಮೇಲೆ 1 ಸಲ 2 ಸಲ ವಾಶ್ ಮಾಡಬೇಕು ಹೂನ. ಆಮೇಲೆ ನಾನು ಮಾಡೋದು ಇದೇ ತಪ್ಪಲೆಯಲ್ಲಿ, ಅಂದರೆ 2 ಸಲ ಮಾಡ್ಕೋತೀನಿ. ಹೂ ಜಾಸ್ತಿ ಇರೋದ್ರಿಂದ 2 ಸಲ ಮಾಡ್ಕೋತೀನಿ. ಸೇಮ್ ಐಟಮ್ಸ್ಗಳನ್ನೇ 2 ಸಲ ಹಾಕೋತೀನಿ. ಸೊ ಅದು ನನಗೆ ಸಂಜೆವರೆಗೂ ಕಸ್ಟಮರ್ಗಳಿಗೆ ಕೊಡೋದಕ್ಕೆ ಆಗುತ್ತೆ. ನೀವು ಮನೇಲಾದ್ರಿಂದ ನಿಮಗೆ ಯಾವ ಸೈಜ್ ತಪ್ಪಲೆ ಬೇಕೋ ಅದು ಹಾಕೋಬೋದು. ನೋಡಿ, ನಾನು ಇದಕ್ಕೆ ಇಷ್ಟು ಹೂಗೆ ಒಂದಿಷ್ಟು ಪುದೀನನ ತೊಳ್ಕೊಂಡು ನೀಟಾಗಿ ಹಾಕಬೇಕು. ಆಮೇಲೆ ಅದಕ್ಕೆ ಓಮ್ ಕಾಳು ಅಂತಾರಲ್ಲ, ಓಮ್ ಕಾಳನ್ನ ಹಾಕಬೇಕು. ಮತ್ತು ಶುಂಠಿನ ಕಟ್ ಮಾಡಿ ಹಾಕಬೇಕು, ತೊಳೆದು ನೀಟಾಗಿ. ಆಮೇಲೆ ಸ್ವಲ್ಪ ಸೋಂಪು ಕಾಳು ಮತ್ತು ಓಮ್ ಕಾಳು ಮತ್ತು ಸ್ವಲ್ಪ ಪೆಪ್ಪರು, ಏಕೆಂದರೆ ಅದು ಸ್ವಲ್ಪ ಸ್ವೀಟು ಖಾರ ಎರಡೂ ಮಿಕ್ಸ್ ಆಗಿದ್ರೆ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿ, ಏಕೆಂದರೆ ನಾವು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತೀವಲ್ವ. ನಿಮ್ಗೆ ಹೇಳ್ಕೊಡ್ತೀನಿ ಏನಕ್ಕೆ ಸಕ್ಕರೆ ಹಾಕೋದು ಅಂತ. ನೀವು ಬೇಕಾದರೆ ಬೆಲ್ಲ ಇದ್ದರೆ ಮನೆಯಲ್ಲಿ ಬೆಲ್ಲ ಹಾಕೋಬಹುದು. ಆಮೇಲೆ ನೀರನ್ನು ಹಾಕಿ ಆ ಹೂಗಳೆಲ್ಲ ಮುಳುಗಬೇಕು, ಜಸ್ಟ್ ಅಲ್ಲಿವರೆಗೆ ಹಾಕಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಕುದಿಯೋಕ್ಕೆ ಸಣ್ಣ ಫ್ಲೇಮ್ ಮಾಡಿ ಕುದಿಯೋಕ್ಕೆ ಇಡಬೇಕು. ಸುಮಾರು 10 ರಿಂದ 15 ನಿಮಿಷ ಕುದಿಬೇಕು. ಅದು ಚೆನ್ನಾಗಿ ರಸ ಎಲ್ಲ ಬಿಡುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಅದನ್ನು ಎಲ್ಲ ಫುಲ್ ರಸ ಬಿಡೋವರೆಗೂ ಕುದಿಸ್ಬೇಕು. ಇದಕ್ಕೆ ಮತ್ತು ಏಲಕ್ಕಿ, ಜೀರಿಗೆ ಇವನು ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಖಾಲಿ ಆಗಿಬಿಟ್ಟಿತ್ತು, ಸೊ ಅದಕ್ಕೆ ಅದೊಂದು ಹಾಕಿಲ್ಲ. ಅದಷ್ಟರೊಳಗಡೆ ಕಾಮಕಸ್ತೂರಿ ಬೀಜ, ಚಿಯಾ ಸೀಡ್ಸನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡು ಅದು ಒಂದು ಸೈಡ್ ಇಡಬೇಕು. ಅದೆಲ್ಲ ನೀಟಾಗಿ ನೆಂದು ಈ ಥರ ಆಗಿರುತ್ತೆ. ನೋಡೋಕ್ಕೆ ಕಪ್ಪೆ ಮರಿಗಳ ಥರ ಕಾಣಿಸುತ್ತೆ. ನೋಡಿ, ಫೈನಲಿ ಈ ಥರ ಬೆಂದು ಈ ಥರ ಪರ್ಪಲ್ ಕಲರ್ ಥರ ರಸ ಬಿಡುತ್ತೆ. ಸೊ ಎಲ್ಲ ಈ ಕಲರ್ ಬರುತ್ತೆ ನ್ಯಾಚುರಲ್ ಆಗಿ. ಇದು ಯಾವುದೇ ಕಲರ್ ಮಿಕ್ಸಿಂಗ್ ಇಲ್ಲ, ಏನಿಲ್ಲ, ಅದರ ರಸನೇ ಈ ಥರ ಬರುತ್ತೆ. ಸೊ ಅದನ್ನು ನಾವೇನು ಮಾಡಬೇಕು, ಚೆನ್ನಾಗಿ ಆರಿದ ಮೇಲೆ ಒಂದು ಕಂಟೈನರ್ಗೆ ಅದು ನೀಟಾಗೆಲ್ಲ ಆರೋವರೆಗೂ ಈ ಕಡೆ ನಾನು ಒಂದು 20 ರಿಂದ 30 ನಿಂಬೆಹಣ್ಣು ತೊಗೊಂಡು ಲೆಮನ್ ಜ್ಯೂಸ್ ಮಾಡ್ಕೋತೀವಿ. ಯಾಕಂದರೆ ನಮಗೆ ಲೆಮನ್ ಜ್ಯೂಸು ಕೂಡ ಓಡುತ್ತೆ. ಅದು ಯಾವ ಥರ ಮಾಡೋದು ಅಂತ ಹೇಳಲಿಲ್ಲ, ಯಾಕೆಂದರೆ ಎಲ್ರಿಗೂ ಆಲ್ಮೋಸ್ಟು ಲೆಮನ್ ಜ್ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಿರುತ್ತೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಶರಬತ್ತು ಅಂತ ಹೇಳ್ತೀವಲ್ಲ ಅದು. ಸೊ ನಾನು ಈ ಒಂದು ಸ್ಟೀಲ್ ಬಾಕ್ಸ್ ಇದೆಯಲ್ಲ, ಅಕ್ಕಿ ಬಾಕ್ಸ್, ಅದ್ರ ತುಂಬ ಮಾಡ್ಕೊಂಡಿರ್ತೀವಿ. ಇದು ಕಸ್ಟಮರ್ ಕೊಡಬೇಕಾದ್ರೂ ಅಷ್ಟೇ ಈ ಲೆಮನ್ ಜ್ಯೂಸ್ನ ಅರ್ಧ ಭಾಗದಷ್ಟು ಹಾಕಿದ್ರೆ, ಅದನ್ನು ದಾಸವಾಳ ಜ್ಯೂಸನ್ನು ಅರ್ಧ ಹಾಕಿದ್ರೆ ಅದು ಒಳ್ಳೆ ಕಲರಿಂಗ್ ಬರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ನಾವು ಆಲ್ರೆಡಿ ಇದಕ್ಕೆ ಸಕ್ಕರೆನೂ ಹಾಕ್ಕೊಂಡಿರ್ತೀವಿ, ಸೊ ಹಾಗಾಗಿ ಇದು ಸಪ್ಪೆ ಆಗೋದಿಲ್ಲ. ಸೊ ನೋಡಿ, ನಾನು ಅರ್ಧ ಭಾಗ ಲೆಮನ್ ಜ್ಯೂಸ್ ಹಾಕ್ಕೊಂಡೆ ಮತ್ತು ಚಿಯಾ ಸೀಡ್ಸ್ ಹಾಕೊಂಡೆ, ಇನ್ನರ್ಧ ಭಾಗ ಈ ದಾಸವಾಳ ಜ್ಯೂಸ್ನ ಆ್ಯಡ್ ಮಾಡಿದೆ. ಸೊ ಆಗ ಬ್ಯೂಟಿಫುಲ್ ಕಲರ್ ಆಗಿ ಬ್ಯೂಟಿಫುಲ್ ಟೇಸ್ಟ್ ದಾಸವಾಳ ಜ್ಯೂಸ್ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ತರಹದ ಕಲರ್ ಮಿಕ್ಸಿಂಗ್ ಇಲ್ಲ. ಸೊ ನ್ಯಾಚುರಲ್ ಕಲರು, ತುಂಬ ಟೇಸ್ಟಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಮಾಡ್ಕೊಂಡು ಕುಡೀರಿ, ಅಥವಾ ನಿಮ್ಮ ಮನೇಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ DR ಕಾಂಡಿಮೆಂಟ್ಸ್ಗೆ ಒಂದು ಸಲ ಭೇಟಿ ಮಾಡಿ ಒಂದು ಸಲ ಕುಡೀರಿ. ಇದರ ಪ್ರಯೋಜನಗಳು ಏನೇನೆಂದರೆ, ಸ್ಕಿನ್ ತುಂಬ ಗ್ಲೋ ಬರುತ್ತೆ, ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಮತ್ತು ಈ ಸೋಂಪು ಕಾಳು, ಓಮ್ ಕಾಳು, ಶುಂಠಿ ಇವೆಲ್ಲ ಹಾಕಿರೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಯಾವುದೇ ಕಾರಣಕ್ಕೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ.
ಸೊ ತುಂಬ ಚೆನ್ನಾಗಿರುತ್ತೆ. ಯಾವುದೋ ಜ್ಯೂಸ್ನ ಕುಡಿಯೋದಕ್ಕಿಂತ ಮನೇಲೇ ಈ ಥರ ನ್ಯಾಚುರಲ್ ಆಗಿ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.